CA ಸುರೇಶ್ ಅವರು. ಇವರು ನಮ್ಮ ಕನಕಶ್ರೀ ಗೃಹ ನಿರ್ಮಾಣ ಸಹಕಾರ ಸಂಘ, ಚಾರಿಟಬಲ್ ಟ್ರಸ್ಟ್ ಹಾಗೂ ಇನ್ನಿತರ ನಮ್ಮ ಎಲ್ಲ ಸಂಸ್ಥೆಗಳಿಗೂ ಮಾರ್ಗದರ್ಶಕರಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನಮ್ಮಲ್ಲಿ ಹಣ ಇಟ್ಟಿರ್ತೀವಿ, ಅದನ್ನು ನಾವು ಕಾವಲು ಕಾಯಬೇಕು. ಅವಾಗ ಮಾತ್ರ ಇಲ್ಲಿ ಇಟ್ಟಂತ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಉದ್ಘಾಟನೆ ನೆರವೇರ್ತಾ ಇದೆ. ನಂತರದಲ್ಲಿ ಉದ್ಘಾಟಕರು CAPR ಸುರೇಶ್ ಅವರು ಮಾಡಲಿದ್ದಾರೆ. ಈಗ ಬರಬೇಕು. ಈ ರಾಜ್ಯದ ಹಿರಿಯ ಪ್ರಾಧಿಕಾರಕ್ಕೆ ಮತ್ತು ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ CAPR ಸುರೇಶ್ ಚಾಲನೆ ಹೊಂದಿಸಿ ಮತ್ತು ಮೈಸೂರು ಪೇಟ ಫಲಪುಷ್ಪದೊಂದಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಅವರು ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು. ನಮ್ಮ ಎಲ್ಲ ಸಂಸ್ಥೆಗಳಿಗೆ ಅವರು ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಶಿವರಾಜು PM ಸಾಮಾನ್ಯ ವರ್ಗದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳಗಾವಿದ ಯೋಚನೆ ಮಾಡಿದ್ರೆ ಯಾರನ್ನ ಬೇಕಾದ್ರೆ ಕರೆಸಿರ್ಬೋದು. ಈ ಪರಿಸರದಿಂದ ಯಾರನ್ನ ಬೇಕಾದ್ರೆ ಕರೆಸಿರ್ಬೋದು. ಬಟ್ ಅವರು ನನ್ನ ಮೇಲಿರೋ ಪ್ರೀತಿ ವಿಚಾರಕ್ಕೆ ನನಗೆ ಕರೆಸಿದ್ದಕ್ಕೆ ನನ್ನ ಧನ್ಯವಾದಗಳು. ಇವತ್ತಿನ ದಿವಸ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಬರೋದಕ್ಕೆ ಪ್ರಮುಖ ಒಂದು ಮಾತನಾಡಕ್ಕೆ ಬಿದ್ದಕ್ಕೆ ಮಾತುಗಳನ್ನ ಶುರು ಮಾಡಿ. ಇವಾಗ ಇವತ್ತಿನ ದಿವಸಕ್ಕೆ ಕನಕದಾಸರು ಹುಟ್ಟಿ 5,019 ವರ್ಷ ಆಗಬೇಕು. ಅಷ್ಟು ವರ್ಷ ಆದ್ಮೇಲೆ ನಾವು ಕನಕದಾಸರನ್ನ ಜ್ಞಾಪಕ ಇಟ್ಕೊಳ್ತೀವಿ. ಅವ್ರು ಮಾಡಿದ್ದು ಒಳ್ಳೆಯ ಕೆಲಸಕ್ಕೆ ಅವರಿಂದ ಆಗಿರೋದಕ್ಕೆ ಅವರು ಇಷ್ಟು ವರ್ಷ ಆದ್ರೇನು ನಮ್ಮ ಮೈಂಡಲ್ಲೂ ಮತ್ತೆ ಅನ್ಕೊಂಡು ಇದ್ದಾರೆ. ಆಗಿನಲ್ಲಿ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಈ ದಿನ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದರ ಹಿಂದಿನ ಕಾರಣ ತಮಗೆ ಗೊತ್ತಿದೆ. ಮೋಸದ ಮೂಲಕ, ಕುತಂತ್ರದ ಮೂಲಕ ಕನಕಶ್ರೀ ಸೌಹಾರ್ದ ಕ್ರೆಡಿಟ್ ಸೊಸೈಟಿಯಲ್ಲಿ 600 ಜನ ಮೆಂಬರ್ಸ್ ಮಾಡಿ ಅವರು ನಮ್ಮನ್ನ ಸೋಲಿಸಿದ್ರು. ಆದರೆ ನಾವು ಧೃತಿಗೆಡದೆ ಇವತ್ತು ಒಂದು ಹೊಸ ಅದೇ ಕನಕರ ಹೆಸರಿನಲ್ಲಿ ಇವತ್ತು ಅದ್ದೂರಿಯಾಗಿ ಈ ನಮ್ಮ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಇದಕ್ಕೆ ಸಾಕಷ್ಟು ಜನರ ಬೆಂಬಲ ಇದೆ. ಹಾಗೂ ಅದೇ ಸೊಸೈಟಿಯಲ್ಲಿರುವಂತಹ ಹಲವಾರು ಸದಸ್ಯರು ಇವತ್ತು ಅವರೇನು ತಾವಲ್ಲಿ ಇಟ್ಟಿದ್ದಾರೆ FD ಅನ್ನ, ಆ FD SB ಆಗಿರ್ಬೋದು ಎಲ್ಲವನ್ನು ಇಲ್ಲಿಗೆ ವರ್ಗಾಯಿಸಿ ಅವರು ಈ ನಮ್ಮ ಸೊಸೈಟಿಯನ್ನು ಬೆಳೀಲಿಕ್ಕೆ ಅನುಕೂಲ ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ವಂದಿಸಿ ತಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾವಿರಾರು ವರ್ಷ ಇದು ಒಳ್ಳೆಯ ಶುರು ಮಾಡೋದ್ರಿಂದ ಆಗತ್ತೆ ಸರ್, ನಾವು ಅದಕ್ಕಾಗಿ ಇವತ್ತು ಚೀಫ್ ಗೆಸ್ಟ್ ಆಗಿ ಉದ್ಘಾಟನೆ ಮಾಡಿದ್ದು. ಯಾಕಂದ್ರೆ ಒಳ್ಳೆಯ ಉದ್ಘಾಟನೆ ಮಾಡಿದ್ರೆ ಒಳ್ಳೆಯ ನೀವೇ ಮಾತಾಡ್ಬಿಡಿ ಸರ್. ಕೋಆಪರೇಟಿವ್ ಸೊಸೈಟಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯ ಸಂಸ್ಥೆಗಳು ನಮಗೆ ಮೊದಲಿಂದಲೂ ಕೂಡ ನಾನು ಬೇಕು ಅಂತ ಹೇಳ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಹಣ ತಗೊಂಡು ವಾಪಸ್ ಕಟ್ಟೋದ್ರಲ್ಲಿ ತುಂಬ ಇತಿಹಾಸ ಇದೆ. ಆ ದೃಷ್ಟಿಯಿಂದ ಇಂಥ ಸೊಸೈಟಿಗಳು ಬೆಳೆಯಿತು. ಆ ಉದ್ದೇಶ ಒಂದೇ ಆದರೆ
ಬೆಳಗಾವಿ ಕಾಲ್ಗುಡ ಯಾವುದೇ ಒಂದು ಸಂಸ್ಥೆ ಕಟ್ಟಿದ್ರು ಕೂಡ ಅದು ಯಶಸ್ವಿಯಾಗಿದ್ದರೆ ನಾನು ಪ್ರಕಾರ ಕಂಡಿದ್ದೇನೆ. ನಾನೇ ಪುನಃ ಜವಾಬ್ದಾರಿಯನ್ನು ವಹಿಸಿದೆ. ಅವರು ಹೆಣ್ಣು ನೋಡಕ್ಕೆ ಹೋದಾಗ ನೀವೇ ಮದುವೆ ಆಗಿದ್ದು ವಹಿಸಿದ್ದೆ. ಪುನಃ ನೀವು ಗೌರವಾಧ್ಯಕ್ಷ ಅಂತ ಹಾಕ್ತಾರೆ ಅಲ್ಲಿ ಇಲ್ಲಿ. ಮೊನ್ನೆದು ಇವತ್ತೇನು ಕನಕಶ್ರೀ ಹೌಸಿಂಗ್ ಸೊಸೈಟಿ ಭಾಳ ಉತ್ತಮವಾಗಿ ರಾಜ್ಯದಲ್ಲೇ ಬೆಳೀತಿದೆ. ಅದೇ ರೀತಿ ಕನಕ ನೌಕರರ ಮತ್ತು ಕಾರ್ಮಿಕರ ಸಂಘಟನೆ ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಬೆಳೆಯೋರು ಬೆಳೆಸೋರು ಸಮಾಜ. ಯಾರೋ 16 ಜನ ಸೇರ್ಕೊಂಡು ನಮ್ಮದೇ ಅಂತ ಯಾವುದೇ ಹೇಳಿದ್ರು ಕೂಡ ಅದು ಬೆಳವಣಿಗೆ ಕೊಡೋದು ಕಷ್ಟ ಇದೆ. ಇವರೇ ತಯಾರು ಮಾಡಿದಂಥ ಇನ್ನೊಂದೇನು ಕನಕ ಅವರ ಹೆಸರೇನು, ನಿಮ್ದು ಹಳೆಯ ಹೆಸರು ಸೌಹಾರ್ದ ಕ್ರೆಡಿಟ್ ಸವಾಲ್ದ ಕ್ರೆಡಿಟ್ ಸೊಸೈಟಿ ಕಟ್ಟಿದವರು ಈ ತಂಡನೇ. ಆದರೆ ಇವತ್ತು ಬೇರ್ಪಟ್ಟಿದೆ. ಅದು ನಡೀಲಿ, ಇದು ನಡೀಲಿ. ಅದಕ್ಕೂ ವಿರೋಧ ಇಲ್ಲ, ಇದಕ್ಕೂ ವಿರೋಧ ಇಲ್ಲ. ಇನ್ನೂ ಹತ್ತಿದ್ದು ಬರಲಿ. ಬೆಂಗಳೂರು ದೊಡ್ಡದಾಗಿದೆ. ಒಂದು ಟೈಮಲ್ಲಿ 25 ಜನ ಕಾರ್ಪೊರೇಟ್ ಇದ್ದರು ಬೆಂಗಳೂರು. ಇವತ್ತು 3-4 ಜನ ಮೇಯರ್ಗಳಿದ್ದಾರೆ, MLAಗಳಾಗ್ಬೇಕು. ಇವೆಲ್ಲ ಆಗಬೇಕಾದ್ರೆ ಇಂಥ ಸಂಘಟನೆಗಳು ಬೇಕು. ಲಕ್ಷ್ಮೀ ಬಂದು ಸುಮಾರು